ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇರುವುದಕ್ಕಾಗಿ ವಂದನೆಗಳು. ಈ ದಿನ ಕೂಡ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 5ರಿಂದ 8ನೇ ವಾಕ್ಯ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಕೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನಗೆ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು. ಇವತ್ತು ನನ್ನ ಸಂದೇಶದ ಮುಖ್ಯ ವಿಷಯ, ದೇವರ ಒಂದು ಮಾತು ಸಾಕು. ದೇವರ ಒಂದು ಮಾತು ಸಾಕು. ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ಒಬ್ಬ ಶತಾಧಿಪತಿ ಯೇಸುವಿನ ಬಳಿಗೆ ಬರುತ್ತಿದ್ದಾನೆ. ಬಂದು ಅವನ ಒಂದು ಕೋರಿಕೆಯನ್ನು ಯೇಸುವಿನ ಬಳಿಯಲ್ಲಿ ಸಲ್ಲಿಸುತ್ತಿದ್ದಾನೆ. ಅವನ ಕೋರಿಕೆ ಏನಂತ ಹೇಳಿದ್ರೆ, ಅವನ ಮನೆಯಲ್ಲಿ ಒಬ್ಬ ಆಳಿದ್ದನು. ಅವನ ಆಳನ್ನು ನೀವು ಬಂದು ಸ್ವಸ್ಥ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಇಲ್ಲಿ ಗಮನಿಸಿ, ಶತಾಧಿಪತಿಯ ಮನೆಗೆ ಅಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನ ಮನೆಗೆ ಬಂದು ನಿನ್ನ ಆಳನ್ನು ವಾಸಿ ಮಾಡುತ್ತೇನೆ. ಅವನು ಮನೆಯನೆಗೆ ಕರೆದಾಗ ಯೇಸು ಕ್ರಿಸ್ತನು ಕೂಡ ಆ ಮನೆಗೆ ಹೋಗಲಿಕ್ಕೆ ಸಿದ್ಧವಾದಾಗ ಆಗ ಆ ಶತಾಧಿಪತಿ ಹೇಳುವಂಥ ಮಾತು, ದೇವರೇ, ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ಆದರೆ ನೀನು ಒಂದು ಮಾತು ಇಲ್ಲಿಂದ ಹೇಳು ಸಾಕು, ನನ್ನ ಆಳಿಗೆ ಸೌಖ್ಯವಾಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಾನೆ. ನೋಡಿ, ಆ ಶತಾಧಿಪತಿಗಿರುವಂಥ ಆ ನಂಬಿಕೆಯನ್ನು ನೋಡಿ, ಇಸ್ರಾಯೇಲರಲ್ಲಿ ಇಂಥ ಒಂದು ನಂಬಿಕೆಯನ್ನು ನಾನು ನೋಡಲೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. ಇಲ್ಲಿ 3 ಗುಣ ಸ್ವಭಾವಗಳನ್ನು ಶತಾಧಿಪತಿಯಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ಅವನಲ್ಲಿ ಇದ್ದಂಥ ಬಲವಾದಂಥ ನಂಬಿಕೆ. ಏನು ನಂಬಿಕೆ? ಯೇಸು ಹೇಳುತ್ತಿದ್ದಾರೆ, ನಾನು ಮನೆಗೆ ಬಂದು ಸ್ವಸ್ಥ ಮಾಡ್ತೇನೆ. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ, ನಿಮ್ಮ ಮನೆಗೆ ಬರೋದೇ ಬೇಡ, ಇಲ್ಲೇ ಒಂದು ಮಾತು ಜಸ್ಟ್ ನುಡಿದರೆ ಸಾಕು, ನನ್ನ ಆಳಿಗೆ ಸೌಖ್ಯವಾಗ್ತದೆ. ಎರಡನೇದಾಗಿ ಅವನಿಗೆ ಗೊತ್ತಿತ್ತು ಏನಂತ ಹೇಳಿದ್ರೆ, ಯೇಸುವಿನ ಮಾತಿನಲ್ಲಿ ಇರುವಂಥ ಆ ಅಧಿಕಾರದ ಶಕ್ತಿ, ಯೇಸುವಿನ ಅಧಿಕಾರವನ್ನ ಅವನು ಗಮನಿಸಿದ. ಮೂರನೇದಾಗಿ ಅವನು ಹೇಳ್ತಾ ಇದ್ದಾನೆ, ಮಾತಿನ ಶಕ್ತಿ, ಒಂದು ಮಾತು ಹೇಳಿದರೆ ಸಾಕು. ಯಾಕೆಂದ್ರೆ ಶತಾಧಿಪತಿ ಒಂದು ಮಾತನ್ನು ಹೇಳುವಾಗ ಅದು ಹಾಗೆ ಸಂಭವಿಸ್ತಾ ಇತ್ತು. ಸಾಧಾರಣ ಶತಾಧಿಪತಿಯಾದ ನಾನೇ ಒಂದು ಮಾತನ್ನು ಹೇಳುವಾಗ, ಯೇಸು ಕ್ರಿಸ್ತನು ಭೂಲೋಕವನ್ನ ಪರಲೋಕವನ್ನ ಸಕಲವನ್ನ ಸೃಷ್ಟಿ ಮಾಡಿದ ದೇವರಾಗಿರುವಾಗ ಆತನು ಹೇಳಿದರೆ ಎಲ್ಲವೂ ಸಂಭವಿಸುತ್ತದೆ ಎಂಬುದಾಗಿ ಆತನಿಗೆ ಗೊತ್ತಾಯಿತು. ಆದ್ದರಿಂದ ಅವನು ಹೇಳುತ್ತಾ ಇದ್ದಾನೆ, ಯೇಸುವೆ, ನೀನು ಒಂದು ಮಾತನ್ನ ಮಾತನಾಡಿದರೆ ಸಾಕು. ದೇವರು ಅವನ ನಂಬಿಕೆಯನ್ನ ಮೆಚ್ಚಿದರು. ಅದು ಮಾತ್ರವಲ್ಲ, ಆ ಒಂದೇ ಮಾತನ್ನ ಅಲ್ಲಿ ಯೇಸು ನುಡಿದಾಗ ಅವನ ಆಳಿಗೆ ಅದೇ ಸಮಯದಲ್ಲಿ ಸೌಖ್ಯವಾಯಿತು. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಾವುದೇ ಸನ್ನಿವೇಶವಿರಲಿ, ಯಾವುದೇ ಸಮಸ್ಯೆ ಬರಲಿ, ಯಾವುದೇ ರೋಗವಿರಲಿ, ಅದಕ್ಕೆ ಪರಿಹಾರ ಯೇಸುವಿನ ಒಂದು ಮಾತು ಸಾಕು. ದೇವರ ಒಂದು ಮಾತು ಸಾಕು. ಅದಕ್ಕೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹುಲ್ಲು ಒಣಗಿ ಹೋಗ್ತದೆ, ಹೂವು ಬಾಡಿ ಹೋಗ್ತದೆ, ಆದರೆ ದೇವರ ಮಾತು ಸದಾಕಾಲ ಇರುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಯೆಶಾಯ 55:10ರಿಂದ 11ನೇ ವಾಕ್ಯ ನೋಡುವಾಗ, ಮಳೆಯ ಹಿಮ ಆಕಾಶದಿಂದ ಬಿದ್ದು ಭೂಮಿಯನ್ನ ಉಣ್ಣುವವನಿಗೆ ಆಹಾರವನ್ನ ಒದಗಿಸದ ಹೊರತು ಆಕಾಶಕ್ಕೆ ಹೇಗೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ, ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನ ನೆರವೇರಿಸಿ ಉದ್ದೇಶಿಸಿದ್ದನ್ನ ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಎಂಬುದಾಗಿ
ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನೋಡಿ, ಭೂಮಿ ಆಕಾಶಗಳು ಅಳಿದು ಹೋಗಬಹುದು, ಆದರೆ ದೇವರ ಮಾತು ಎಂದಿಗೂ ಅಳಿದು ಹೋಗುವುದೇ ಇಲ್ಲ. ಯಾಕೆಂದರೆ ದೇವರ ಮಾತಿನಲ್ಲಿ ಶಕ್ತಿ ಇದೆ. ನೋಡಿ, ದೇವರು ಈ ಸೃಷ್ಟಿಯನ್ನ ತನ್ನ ಕೈ ಕೆಲಸಗಳಿಂದ ಉಂಟು ಮಾಡಲಿಲ್ಲ, ಆತನು ಬಾಯಿಂದ ಉಂಟು ಮಾಡಿದನು. ಭೂಮಿ ಉಂಟಾಗಲಿ ಎಂಬುದಾಗಿ ಆತನು ಮಾತನಾಡಿದಾಗ ಭೂಮಿ ಉಂಟಾಯಿತು. ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಲಿ ಎಂಬುದಾಗಿ ಮಾತನಾಡಿದಾಗ ಅದು ಹಾಗೆ ಸಂಭವಿಸಿತು. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಇಲ್ಲದ ಅನುಭವಗಳನ್ನು ಇರುವ ಹಾಗೆ ಮಾಡಲಿಕ್ಕೆ ದೇವರ ಒಂದು ಮಾತು ಸಾಕು. ನಿನ್ನ ಕತ್ತಲೆಯ ಅನುಭವದಲ್ಲಿ ಒಂದು ಬೆಳಕನ್ನು ಉಂಟು ಮಾಡುವುದಕ್ಕೆ ದೇವರ ಒಂದು ಮಾತು ಸಾಕು. ಇಲ್ಲಿ ನಾವು ನೋಡುತ್ತೇವೆ, ಒಂದೇ ಒಂದು ಮಾತು ಆ ಶತಾಧಿಪತಿಯ ಆಳನ್ನ ಸೌಖ್ಯಗೊಳಿಸಿತು. ಈ ದಿವಸದಲ್ಲಿ ಕೂಡ ದೇವರ ಒಂದು ಮಾತು ನಿನ್ನ ಜೀವಿತದಲ್ಲಿ ಒಂದು ಸೌಖ್ಯವನ್ನು ತೆಗೆದುಕೊಂಡು ಬರ್ತದೆ. ಎರಡನೇದಾಗಿ, ಈ ಮಾತಿನ ಶಕ್ತಿಯಿಂದ ಒಬ್ಬ ರೋಗದ ವ್ಯಕ್ತಿಯು ಸೌಖ್ಯವಾಗುತ್ತಾ ಇದ್ದಾನೆ. ಒಂದು, ದೇವರ ಮಾತು ನಿನ್ನ ಜೀವಿತದಲ್ಲಿ ಸೌಖ್ಯವನ್ನು ತರುತ್ತದೆ. ಎರಡು, ಈ ದೇವರ ಮಾತು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ತರುತ್ತದೆ. ದೇವರ ಮಾತು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ತರುತ್ತದೆ. ಬೆದೆಸ್ತಾ ಕೊಳದಲ್ಲಿ ಒಬ್ಬ ವ್ಯಕ್ತಿ 38 ವರ್ಷದ ರೋಗದಿಂದ ಕುಳಿತಿದ್ದಾನೆ. ಅವನು 38 ವರ್ಷದಿಂದ ರೋಗದಿಂದ ಬಳಲುತ್ತಾ ಇದ್ದಾನೆ. ಒಂದೇ ಹಾಸಿಗೆಯ ಮೇಲೆ 38 ವರ್ಷ ಅವನು ಮಲಗಿದ್ದಾನೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೇಸು ಅಲ್ಲಿಗೆ ಹೋಗಿ ಅವನನ್ನು ನೋಡಿ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳಿದಾಗ ಆ ವ್ಯಕ್ತಿ ಯೇಸುವನ್ನೇ ನೋಡುತ್ತಿದ್ದನು. ಯೇಸು ಅವನ ಮೇಲೆ ಕೈಯಿಟ್ಟು ಪ್ರಾರ್ಥಿಸಲಿಲ್ಲ. ಯೇಸು ಅವನನ್ನು ಕೈ ಹಿಡಿದು ಎದ್ದು ನಡೆದಾಡಿ ಎಂಬುದಾಗಿ ಹೇಳಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಒಂದೇ ಒಂದು ಮಾತನ್ನ ಯೇಸು ನುಡಿದರು. ಯೇಸು ಹೇಳಿದರು, ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ. ಯೇಸು ಹೇಳಿದರು ಒಂದೇ ಒಂದು ಮಾತು, ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ. ವೇದ ಪಂಡಿತರು ಹೇಳ್ತಾರೆ, ಆ ಮಾತು ನುಡಿದಾಗ ಒಂದು ವಿದ್ಯುತ್ ಶಕ್ತಿಯ ಹಾಗೆ ದೇವರ ಸಾನ್ನಿಧ್ಯ, ದೇವರ ಮಹಿಮೆ ಅವನ ಶರೀರದ ಒಳಗೆ ಹೊಕ್ಕಿತು. ತಕ್ಷಣವೇ ಅವನು 38 ವರ್ಷದಿಂದ ಬಲಹೀನನಾಗಿದ್ದನು, ನಡೀಲಿಕ್ಕೆ ಆಗುತ್ತಾ ಇರಲಿಲ್ಲ. ಆ ಮಾತು ನುಡಿದಾಗ ಯಾವುದೋ ಒಂದು ಶಕ್ತಿ ಅವನ ಶರೀರವನ್ನು ತಾಕಿದಾಗ ತಕ್ಷಣವೇ ಅವನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆದಾಡಿದನೆಂಬುದಾಗಿ ನೋಡುತ್ತೇವೆ. ಅವನಿಗೆ ಸೌಖ್ಯ ಸಿಕ್ತು. ಬಹಳ ದೊಡ್ಡ ರೋಗ, 38 ವರ್ಷದಿಂದ ಕಷ್ಟಪಡುತ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಒಂದು ಮಾತು ಆ ವ್ಯಾಧಿಯನ್ನ ಸೌಖ್ಯಪಡಿಸಿತು. ಪ್ರಿಯ ದೇವ ಜನರೇ, ಅದುವರೆಗೂ 38 ವರ್ಷದಿಂದ ಅವನು ಏನೇನೋ ಪ್ರಯತ್ನ ಪಟ್ಟ, ಏನೇನೋ ಟ್ರೈ ಮಾಡಿದ, ಯಾವುದೂ ಆಗಲಿಲ್ಲ. ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಸತ್ತಂತ ಅವಸ್ಥೆಯಲ್ಲಿ, ಬಿದ್ದಂತ ಅವಸ್ಥೆಯಲ್ಲಿ ಅನೇಕ ಕಾರ್ಯಗಳಿರಬಹುದು. ಅವುಗಳನ್ನು ಮೇಲಕ್ಕೆ ಎಬ್ಬಿಸುವುದಕ್ಕೆ, ಅವುಗಳಿಂದ ಒಂದು ಬಿಡುಗಡೆ ಕೊಡೋದಕ್ಕೆ ನನ್ನ ಯೇಸುವಿನ ಒಂದು ಮಾತು ಸಾಕು. ನನ್ನ ಯೇಸುವಿನ ಒಂದು ಮಾತು ಸಾಕು. ಯೇಸುವಿನ ಮಾತು ಒಂದು ಸೌಖ್ಯವನ್ನು ಕೊಡುತ್ತದೆ. ಯೇಸುವಿನ ಒಂದು ಮಾತು ನಮಗೆ ಅದ್ಭುತವನ್ನ ಮಾಡುತ್ತದೆ. ಅದು ಮಾತ್ರವಲ್ಲ, ಯೇಸುವಿನ ಒಂದು ಮಾತು ನಮ್ಮ ಸಮಸ್ಯೆಯನ್ನ ನಿಲ್ಲಿಸ್ತದೆ. ನಮ್ಮ ಸಮಸ್ಯೆಯ ಪರಿಹಾರಕ್ಕೆ ಯೇಸುವಿನ ಒಂದು ಮಾತು ಸಾಕು. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 39ನೇ ವಾಕ್ಯ. ಆತನು ಎದ್ದು ಗಾಳಿಯನ್ನ ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪನೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ಯೇಸು ಕ್ರಿಸ್ತನು ಗಾಳಿಯನ್ನ, ತೆರೆಯನ್ನ ನೋಡಿ ಒಂದು ಮಾತನ್ನ ನುಡಿಯುತ್ತಾ ಇದ್ದಾರೆ. ಏನು? ಗಾಳಿಯನ್ನ ಗದರಿಸಿ ಮೊರೆಯಬೇಡ. ಯೇಸುವಿನ ಶಿಷ್ಯರೊಂದಿಗೆ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಹಡಗಿನಲ್ಲಿ ಒಂದು ದೊಡ್ಡ ತೂಫಾನು, ದೊಡ್ಡ ಬಿರುಗಾಳಿ. ಯೇಸು ಕ್ರಿಸ್ತನು ಆತನು ಹಾಯಾಗಿ ನಿದ್ರೆ ಮಾಡುತ್ತಾ ಇದ್ದಾನೆ. ಎಲ್ಲ ಜನರು, ಶಿಷ್ಯರು ಭಯಭ್ರಾಂತರಾಗಿ ಯೇಸುವನ್ನು ಎಬ್ಬಿಸಿ, ಯೇಸುವೇ ನಾವು ಸಾಯ್ತಾ ಇದ್ದೇವೆ, ನಿಮಗೆ ಚಿಂತೆ ಇಲ್ಲವೋ ಎಂಬುದಾಗಿ ಯೇಸುವನ್ನ ಎಬ್ಬಿಸಿದಾಗ ಯೇಸು ಎದ್ದು ನಿಂತುಕೊಂಡು ಒಂದೇ ಒಂದು ಮಾತನ್ನ ನುಡಿಯುತ್ತಾ ಇದ್ದಾರೆ, ಗಾಳಿಯನ್ನ ಗದರಿಸಿ ಮೊರೆಯಬೇಡ. ಒಂದೇ ಒಂದು ಮಾತು ಅಲ್ಲಿ ಹೇಳಲ್ಪಟ್ಟಿದೆ, ಸುಮ್ಮನಿರು, ಮೊರೆಯಬೇಡ. ಸುಮ್ಮನಿರು, ಮೊರೆಯಬೇಡ. ಈ ಒಂದು ಮಾತಿಗೆ ಸಮುದ್ರವು ಹಾಗೆ ಶಾಂತವಾಯಿತು. ಅಲ್ಲಿ ಶಿಷ್ಯರು ಆಶ್ಚರ್ಯಪಟ್ಟರು. ಪ್ರೀತಿಯ ದೇವರ ಮಕ್ಕಳೇ, ಯೇಸುವಿನ ಒಂದು ಮಾತು ಸಾಕು ನಿನ್ನ ಸಮಸ್ಯೆಯು ನಿಂತು ಹೋಗೋದಕ್ಕೆ.
ನಿನ್ನ ಜೀವಿತದಲ್ಲಿ ಸೈತಾನನು ತುಫಾನಿನ ಹಾಗೆ, ಬಿರುಗಾಳಿಯ ಹಾಗೆ ಅನೇಕ ಅಲೆಗಳನ್ನು ಎಬ್ಬಿಸುತ್ತಿರಬಹುದು. ನೀನು ಆ ಶಿಷ್ಯರ ಹಾಗೆ ನೀನು ನಡುಗುತ್ತಾ ಸತ್ತು ಹೋಗುತ್ತೇನೋ ಎಂಬಂಥ ಭಯದಲ್ಲಿ ನೀನಿರಬಹುದು. ನಿನ್ನ ಸಮಸ್ಯೆಗೆ, ನಿನ್ನ ತುಫಾನಿನ ಹಾಗೆ ಇರುವಂಥ ನಿನ್ನ ಆ ಪ್ರಯಾಣದಲ್ಲಿ ಒಂದು ದೊಡ್ಡ ತುಫಾನು, ಬಿರುಗಾಳಿ ಬಂದಿದೆ. ಅದನ್ನು ಶಾಂತಪಡಿಸುವುದಕ್ಕೆ ನೀನು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇದೀಯಾ, ಆದರೆ ಯಾವುದು ಶಾಂತವಾಗುತ್ತಾ ಇಲ್ಲ. ಅವರು ಹುಟ್ಟನ್ನು ಹಾಕಿದ್ರು, ಶಿಷ್ಯರು ಏನೇನೋ ಮಾಡಿದ್ರು, ಯಾವುದು ಕೂಡ ಆ ಸಮಸ್ಯೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಯೇಸುವಿನ ಒಂದು ಮಾತು ಆ ಸಮುದ್ರವನ್ನು, ಆ ಅಲೆಗಳನ್ನು, ಆ ತುಫಾನನ್ನು ನಿಲ್ಲಿಸಿತು. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೂಡ ಸಮುದ್ರದ ತೆರೆಗಳ ಹಾಗೆ, ಬಿರುಗಾಳಿಯ ಹಾಗೆ ಯಾವ ಸಮಸ್ಯೆ ಎದ್ದಿದೆ, ನೀವು ಅನೇಕ ಸಾರಿ ಪ್ರಯತ್ನಿಸ್ತಾ ಇದ್ದೀರಾ, ಅದನ್ನು ನಿಲ್ಲಿಸುವುದಕ್ಕೆ ಯಾವ್ಯಾವ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರಾ. ದೇವರು ಹೇಳುತ್ತಾ ಇದ್ದಾರೆ, ಮಗಳೇ, ಮಗನೇ, ನನ್ನ ಒಂದು ಮಾತು ಸಾಕು, ನಿನ್ನ ಸಮಸ್ಯೆ ನಿಲ್ಲುತ್ತದೆ. ಹೇಗೆ ಯೇಸು ಹೇಳಿದಾಗ ಗಾಳಿಯು ನಿಂತು ಹೋಯಿತು, ಹೇಗೆ ಯೇಸು ಮಾತನಾಡಿದಾಗ ಸಮುದ್ರವು ಶಾಂತವಾಯಿತು, ಯೇಸು ನಿನ್ನ ಸಮಸ್ಯೆಗೆ ಮಾತನಾಡುವಾಗ ನಿನ್ನ ಸಮಸ್ಯೆ ಶಾಂತವಾಗುತ್ತದೆ, ನಿನ್ನ ಸಮಸ್ಯೆ ಅದು ಮೌನವಾಗ್ತದೆ. ಕಾರಣ ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ. ಯೇಸುವನ್ನು ನೋಡಿ ನೀವು ಮೊರೆ ಇಡುತ್ತೀರಾ, ಯೇಸುವೇ, ನನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿದೆ, ಅನೇಕ ಗಂಡಾಂತರಗಳಿದೆ, ನನಗೆ ಜೀವಿಸಲಿಕ್ಕೆ ಆಗುತ್ತಾ ಇಲ್ಲ. ಒಂದು ಮಾತು ಯೇಸು ನುಡಿಯುವಾಗ ನಿನ್ನ ಸಮಸ್ಯೆ ಮೌನವಾಗ್ತದೆ. ಹಾಗಾದರೆ ಯೇಸುವಿನ ಒಂದು ಮಾತು ಸೌಖ್ಯವನ್ನು ಕೊಟ್ಟಿತ್ತು ಶತಾಧಿಪತಿ ಆಳಿಗೆ. ಯೇಸುವಿನ ಒಂದು ಮಾತು 38 ವರ್ಷದ ರೋಗಿಗೆ ಅದ್ಭುತವನ್ನು ಉಂಟು ಮಾಡಿತು. ಯೇಸುವಿನ ಒಂದು ಮಾತು ಶಿಷ್ಯರಿಗೆ ಸಮುದ್ರವನ್ನು ಶಾಂತ ಪಡಿಸಿತು. ಯೇಸುವಿನ ಒಂದು ಮಾತು ನಿನ್ನ ಚಿಂತೆಯನ್ನು ನಿವಾರಿಸುತ್ತದೆ. 4ನೇದಾಗಿ, ಯೇಸುವಿನ ಒಂದು ಮಾತು ನಿನ್ನ ಚಿಂತೆಯನ್ನು ನಿವಾರಿಸುತ್ತದೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಾಕ್ಯ. ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಯೇಸು ಕ್ರಿಸ್ತನು ಆತನು ಒಂದು ಮನೆಗೆ ಹೋಗಿದ್ದಾನೆ. ಆ ಮನೆಯಲ್ಲಿ ಮರಿಯಳು, ಮಾರ್ತಳೆಂಬ ಸಹೋದರಿ ಇದ್ದಾರೆ. ಮಾರ್ತಳು ಕಿಚನಲ್ಲಿ ಇದ್ದಾಳೆ, ಮರಿಯಳು ಯೇಸುವಿನ ಪಾದದಲ್ಲಿ ಇದ್ದಾಳೆ. ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ಮಾರ್ತಳು ಬಹಳ ಚಿಂತೆಯ ಉಳ್ಳವಳಾಗಿ, ಭ್ರಾಂತಳಾಗಿ, ಚಿಂತೆಯನ್ನೇ ಯೋಚಿಸುತ್ತಾ ಯೇಸುವಿಗೆ ಒಂದು ಮಾತನ್ನು ಹೇಳುತ್ತಿದ್ದಾಳೆ. ಏನು ಅಲ್ಲಿ ನಾವು ನೋಡುವಾಗ 40ನೇ ವಾಕ್ಯ ಹೇಳುತ್ತದೆ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 40ನೇ ವಾಕ್ಯ, ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನೋಡಿ, ಚಿಂತೆ ಇದ್ದದ್ದು ಮಾರ್ತಳಿಗೆ. ಮಾರ್ತಳು ಯೇಸುವಿಗೆ ಕೇಳುತ್ತಾ ಇದ್ದಾಳೆ, ಯೇಸುವೆ, ನಿನಗೆ ಚಿಂತೆ ಇಲ್ಲವೋ? ನೋಡಿ, ಅವಳ ಮನೆಯಲ್ಲಿ ಇಬ್ಬರು ಇದ್ದಾರೆ, ಮರಿಯಳು, ಮಾರ್ತಳು. ಮಾರ್ತಳು ಚಿಂತೆ ಉಳ್ಳವಳಾಗಿದ್ದಾಳೆ, ಮರಿಯಳಿಗೆ ಚಿಂತೆ ಇಲ್ಲ. ಏನು ಕಾರಣ ಎಂಬುದಾಗಿ ಹೇಳುವಾಗ ಆ ವಾಕ್ಯ 39ನೇ ವಾಕ್ಯದಲ್ಲಿ ನಾವು ಈಗಾಗಲೇ ಓದಿದ್ದೇವೆ. ಮರಿಯಳು ಯೇಸುವಿನ ಮಾತುಗಳನ್ನು ಕೇಳುತ್ತಿದ್ದಳು. ಯೇಸುವಿನ ಮಾತುಗಳನ್ನು ಕೇಳುತ್ತಿರುವಾಗ ಅವಳ ಚಿಂತೆ ಎಲ್ಲ ಮಾಯವಾಯಿತು. ಹೌದು ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಚಿಂತೆಗಳಿಗೆ ಯಾವ ಔಷಧಿಗಳು ಇಲ್ಲ. ಚಿಂತೆಗಳು ಆಗಾಗ ಬರುತ್ತಾ ಇರುತ್ತದೆ. ಈ ಚಿಂತೆಗಳು ನೀಗಿ ಹೋಗುವುದಕ್ಕೆ ಯೇಸುವಿನ ಒಂದು ಮಾತು ಸಾಕು, ನಮ್ಮ ಚಿಂತೆಗಳು ಮಾಯವಾಗ್ತದೆ. ನನಗೆ ಯಾವಾಗಲಾದರೂ ಚಿಂತೆ ಬಂದರೆ ಯೇಸುವಿನ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ಚಿಂತೆ ಮಾಡಬೇಡ್ರಿ. ಆ ಒಂದು ಯೇಸುವಿನ ಮಾತು ನನ್ನ ಚಿಂತೆಯನ್ನು ಪರಿಹರಿಸಿ ಬಿಡುತ್ತದೆ, ನನ್ನ ಚಿಂತೆಗೆ ಪರಿಹಾರವನ್ನು ಕೊಟ್ಟು ಬಿಡುತ್ತದೆ. ಹೌದು ಪ್ರಿಯ ದೇವಜನರೇ, ನಮ್ಮ ಚಿಂತೆಗೆ ಯೇಸುವಿನ ಒಂದು ಮಾತು ಸಾಕು. 5ನೇದಾಗಿ, ದೇವರ ಒಂದು ಮಾತು ಸತ್ತಿರುವಂಥ ನಿನ್ನ ಅವಸ್ಥೆಗಳಿಗೆ ಜೀವವನ್ನು ಕೊಡುತ್ತದೆ. ಇಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ಒಂದು ಮಾತು ನೀನು ಸತ್ತಿರುವಂಥ ಅವಸ್ಥೆಗಳಿಗೆ ಜೀವ ಕೊಡುತ್ತದೆ. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 43ನೇ ವಾಕ್ಯ. ಆಮೇಲೆ ಯೇಸು ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗೆ ಬಾ ಎಂದು ಕೂಗಿದಾಗ ಸತ್ತಿದ್ದವನು ಹೊರಗೆ ಬಂದನು. ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ,
ಲಾಜರನು ಸತ್ತು 4 ದಿನಗಳಾಗಿದೆ. ಸತ್ತ ಲಾಜರನಿಗೆ ಯೇಸು ಇಲ್ಲಿ ಹೇಳುತ್ತಿದ್ದಾರೆ, ಲಾಜರನೇ ಹೊರಗಡೆ ಬಾ. ಒಂದೇ ಒಂದು ಮಾತು, 2 ಪದಗಳು, ಲಾಜರನೇ ಹೊರಗಡೆ ಬಾ ಅಂತ ಕರೆದಾಗ ಸತ್ತ ಲಾಜರನು ಎದ್ದು ಬಂದನು. ಹೇಗೆ ಎದ್ದು ಬಂದನು? ಯೇಸುವಿನ ಒಂದು ಮಾತಿನಿಂದ. ಪ್ರೀತಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಅವಸ್ಥೆಗಳು ಸತ್ತದ್ದಾಗಿರಬಹುದು. ಅನೇಕ ನೀನು ಎದುರು ನೋಡದ ಕಾರ್ಯಗಳು ಸಿಗದೆ ಅದು ಹೂಣಲ್ಪಟ್ಟಿರಬಹುದು. ಒಂದು ವೇಳೆ ನಿನ್ನ ದರ್ಶನವಾಗಿರಬಹುದು, ಒಂದು ವೇಳೆ ನೀನು ಬಯಸಿದಂಥ ಇಷ್ಟಾರ್ಥವಾಗಿರಬಹುದು. ಎಲ್ಲ ಹೋಯಿತು ಪಾಸ್ಟರ್, ಇನ್ನೇನು ಸಾಧ್ಯವಿಲ್ಲ, ಎಲ್ಲವೂ ಅದು ಮುಚ್ಚಲ್ಪಟ್ಟು ಸಮಾಧಿಯಾಗಿದೆ ಎಂಬುದಾಗಿ ಹೇಳಬಹುದು. ಆದರೆ ಪ್ರೀತಿಯ ದೇವ ಮಕ್ಕಳೇ, ಯೇಸುವಿನ ಒಂದು ಮಾತು ಸಾಕು, ನಿನ್ನ ಸತ್ತ ಅವಸ್ಥೆಗಳಿಗೆ ಜೀವ ಕೊಡುತ್ತದೆ. ಜೀವ ಇಲ್ಲದಕ್ಕೆ ಜೀವ ಕೊಡುತ್ತದೆ. ಮುಚ್ಚಲ್ಪಟ್ಟ ಕಣ್ಣೀರಿನ ಅವಸ್ಥೆಯಲ್ಲಿದ್ದಂಥ ಆ ಮಾರ್ತ ಮರಿಯಳ ತಮ್ಮನನ್ನ ಹೇಗೆ ದೇವರು ಒಂದೇ ಒಂದು ಮಾತಿನಿಂದ ಎಬ್ಬಿಸಿದನೋ, ಆ ಒಂದು ಮಾತು ನಿನ್ನ ಜೀವಿತದಲ್ಲಿ ಒಂದು ಜಯವನ್ನ, ಗೆಲುವನ್ನ, ಸತ್ತ ಅವಸ್ಥೆಗಳಿಗೆ ಜೀವ ಕೊಡುತ್ತದೆ. ಹಾಗಿರುವುದಾದರೆ ಅನೇಕ ಉದಾಹರಣೆಗಳನ್ನ ನಾನು ನಿಮ್ಮೊಂದಿಗೆ ಹೇಳಿದೆ. ಮೊದಲನೇದಾಗಿ ನಾನು ಹೇಳಿದೆ, ಯೇಸುವಿನ ಒಂದು ಮಾತು ಸಾಕು. ಯೇಸುವಿನ ಒಂದು ಮಾತು ಸಾಕು. ಯೇಸುವಿನ ಒಂದು ಮಾತು ಶತಾಧಿಪತಿಯ ಆಳಿಗೆ ಸೌಖ್ಯ ಕೊಡ್ತು. ಎರಡನೇದಾಗಿ ನಾನು ಹೇಳಿದೆ, ಯೇಸುವಿನ ಒಂದು ಮಾತು 38 ವರ್ಷದ ರೋಗಿಗೆ ಅದ್ಭುತವನ್ನ ಮಾಡಿತು. ಮೂರನೇದಾಗಿ ನಾನು ಹೇಳಿದೆ, ಯೇಸುವಿನ ಒಂದು ಮಾತು ನಿನ್ನ ಸಮಸ್ಯೆಯನ್ನ ನಿಲ್ಲಿಸ್ತದೆ. ಯೇಸು ಒಂದು ಮಾತು ನುಡಿದಾಗ ಸಮುದ್ರದ ಗಾಳಿ, ಬಿರುಗಾಳಿ ಶಾಂತವಾಯಿತು. ಯೇಸುವಿನ ಒಂದು ಮಾತು ಚಿಂತೆ, ಮರಿಯಳಿಗೆ ಚಿಂತೆ ಇರಲಿಲ್ಲ. ಯಾಕೆಂದ್ರೆ ಯೇಸುವಿನ ಒಂದು ಮಾತು ಅವಳ ಚಿಂತೆಯನ್ನ ಓಡಿಸಿಬಿಡ್ತು. ಐದನೇದಾಗಿ ಯೇಸುವಿನ ಒಂದು ಮಾತು ನಿನ್ನ ಸತ್ತಿರುವಂತ ಅವಸ್ಥೆಗಳಿಗೆ ಜೀವ ಕೊಡುವಂತದ್ದಾಗಿದೆ. ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ. ಯೇಸುವಿನ ಮಾತಿನಲ್ಲಿ ಅಧಿಕಾರವಿದೆ. ಹೌದು ಪ್ರೀತಿಯ ದೇವ ಜನರೇ, ಆತನು ಮಾತನಾಡಿದರೆ ಭೂಮಿಯು ಕಂಪಿಸುತ್ತದೆ. ಆತನು ಒಂದು ಮಾತು ನುಡಿದರೆ ಶತ್ರುಗಳು ಚದುರಿಸಲ್ಪಡುತ್ತಾರೆ. ಆತನು ಒಂದು ಮಾತನ್ನು ನುಡಿದರೆ ಕಾರ್ಯಗಳು ಸಂಭವಿಸುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಒಂದು ಮಾತು ನಮಗೆ ಸಾಕು. ಶತಾಧಿಪತಿಯ ಹಾಗೆ ನಾವು ಕೂಡ ದೇವ ಸಮ್ಮುಖದಲ್ಲಿ ಹೇಳೋಣವೇ, ಯೇಸುವೆ ನೀನು ಒಂದು ಮಾತು ಹೇಳಿದರೆ ಸಾಕು. ನೀನು ರೋಗದ ಅವಸ್ಥೆಯಲ್ಲಿರಬಹುದು, ನೀನು ಸಮಸ್ಯೆಯಲ್ಲಿರಬಹುದು, ನೀನು ಚಿಂತೆಯಲ್ಲಿರಬಹುದು, ನೀನು ಇಕ್ಕಟ್ಟಿನಲ್ಲಿರಬಹುದು. ಆ ಶತಾಧಿಪತಿಯ ಹಾಗೆ ಒಂದು ಮಾತನ್ನ ಯೇಸುವಿಗೆ ಹೇಳ್ರಿ, ಯೇಸುವೆ ನಿನ್ನ ಒಂದು ಮಾತು ಸಾಕು. ಯೇಸುವೆ ನಿನ್ನ ಒಂದು ಮಾತು ಸಾಕು. ಆ ಮಾತು ಹೇಳುವಾಗಲೇ ನಿನ್ನ ಜೀವಿತದಲ್ಲಿ ಅದ್ಭುತ ಸಂಭವಿಸ್ತದೆ. ಆ ಮಾತು ಹೇಳುವಾಗಲೇ ನಿನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗ್ತದೆ. ನಿಮಗಾಗಿ ನಾನು ಪ್ರಾರ್ಥಿಸಲಿಕ್ಕಿದ್ದೇನೆ. ಯೇಸುವೆ ಒಂದು ಮಾತು ಹೇಳಿ ಎಂಬುದಾಗಿ ನನ್ನೊಂದಿಗೆ ಪ್ರಾರ್ಥನೆ ಮಾಡಿ. ನಿಮ್ಮ ಜೀವಿತ ಇರುವ ಸ್ಥಿತಿಯಲ್ಲಿ ಇರೋದಿಲ್ಲ, ಏನೋ ಒಂದು ವ್ಯತ್ಯಸ್ತವಾದ ಕಾರ್ಯವನ್ನು ದೇವರು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ದೇವರೇ ನಿನ್ನ ಮಾತುಗಳು ಶಕ್ತಿ ಉಳ್ಳದ್ದು. ದೇವರೇ ನೀನು ಒಂದು ಮಾತು ನುಡಿದರೆ ಏನೋ ನಡೀತದೆ ಸ್ವಾಮಿ, ಅಲ್ಲಿ ಅದ್ಭುತ ಸಂಭವಿಸ್ತದೆ ಕರ್ತನೆ. ಸಮಸ್ಯೆಗಳು ನಿಂತು ಹೋಗ್ತದೆ ಸ್ವಾಮಿ, ಚಿಂತೆಗಳು ಮಾಯವಾಗ್ತದೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ಆಸರೆ ಟಿವಿಯನ್ನ ವೀಕ್ಷಿಸ್ತಾ ಇರುವಂತ ಯಾರ ಜೀವಿತದಲ್ಲಾದರೂ ಕರ್ತನೆ ಒಂದು ಅದ್ಭುತಕ್ಕಾಗಿ ಕಾಯುತ್ತಿರುವುದಾದರೆ, ಒಂದು ಚಿಂತೆಯಲ್ಲಿ ಕಾಯುತ್ತಿರುವುದಾದರೆ, ಸಮಸ್ಯೆಯಲ್ಲಿ ಕಾಯುತ್ತಿರುವುದಾದರೆ, ಯೇಸುವಿನ ಒಂದು ಮಾತು ಅವರ ಜೀವಿತದಲ್ಲಿ ಅದ್ಭುತಗಳು ಉಂಟು ಮಾಡಲಿ ಸ್ವಾಮಿ. ಸತ್ತ ಅವಸ್ಥೆಗಳಿಗೆ ಯೇಸುವಿನ ನಾಮದಲ್ಲಿ ಜೀವ ಉಂಟಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ಒಂದು ಮಾತಿನಿಂದ ಅದು ಈಗಲೇ ಹಾಗೆ ಸಂಭವಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ನಮಗೆ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಯೇಸುವಿನ ಒಂದು ಮಾತಿಗಾಗಿ ಕಾದರಿ. ಆ ಒಂದು ಮಾತು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ತರುವಂಥದ್ದಾಗಿದೆ. ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.